ತುಮಕೂರಿನಲ್ಲಿ ಅದ್ದೂರಿ ದಸರಾ ಆಚರಣೆಗೆ ಸಕಲ ಸಿದ್ಧತೆ. ದಸರಾ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ದುರುಪಯೋಗ ಆಗ್ತಾ ಇದೆಯಾ? ಜಿಲ್ಲಾಡಳಿತಕ್ಕೆ ಎಷ್ಟು ದುಡ್ಡು ಬಂದಿದೆ, ಎಷ್ಟು ಖರ್ಚಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ ಅಂತ ಹೇಳಿ ಜಿಲ್ಲಾಧಿಕಾರಿ ಕಚೇರಿಗೆ ಅಪ್ಲಿಕೇಶನ್ ಹಾಕ್ತೀನಿ. ಅವರು ಮಾಹಿತಿ ಕೊಡಲ್ಲ. ತುಮಕೂರು ದಸರಾ ಆಚರಣೆ ಸಂಬಂಧಪಟ್ಟಂತೆ ಹೈಸ್ಕೂಲ್ ಫೀಲ್ಡ್ನಲ್ಲಿ 49,99,000 1,000 ಕಮ್ಮಿ 50 ಲಕ್ಷ ಖರ್ಚು ಮಾಡಿದ್ದೀವಿ ಅಂತ. ಕೇವಲ 11 ಮತ್ತು 12 2 ದಿವಸ ಆಚರಣೆ ಮಾಡಲಿಕ್ಕೆ ಮಾತ್ರವೇ ರೆಸೊಲ್ಯೂಷನ್ ಪಾಸ್ ಆಗಿರೋದು ಅಂತ. ಇದು ನಾನು ಹೇಳ್ತಾ ಇರೋದಲ್ಲ, ಅದು ದಾಖಲೆಗಳು ಹೇಳ್ತಾ ಇರುವಂಥದ್ದು. 2 ದಿವಸಕ್ಕೆ ಮಾತ್ರ. ಎಸ್, ದಸರಾ ಹಬ್ಬಕ್ಕೆ ದಿನಗಣನೆ ಶುರುವಾಗಿದ್ದು ತುಮಕೂರಿನಲ್ಲಿ ದಸರಾ ಹಬ್ಬ ಆಚರಣೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಹಾಗೂ ಅಧಿಕಾರಿಗಳ ನಡುವೆ ದಸರಾ ಪೂರ್ವ ಸಿದ್ಧತಾ ಸಭೆಯನ್ನ ನಡೆಸಲಾಗಿದ್ದು, ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ದಸರಾ ಆಚರಣೆಗೆ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಆದರೆ ಈ ಮಧ್ಯೆ ಕಳೆದ ವರ್ಷ ನಡೆದ ದಸರಾ ಮಹೋತ್ಸವದಲ್ಲಿ ತುಮಕೂರು ಜಿಲ್ಲಾಡಳಿತ ಲಕ್ಷಾಂತರ ರೂಪಾಯಿ ಹಣ ದುರುಪಯೋಗ ಮಾಡಿಕೊಂಡಿದೆ ಎಂದು ತುಮಕೂರು ದಸರಾ ಸಮಿತಿಯ ಖಜಾಂಚಿ ಜಿಎಸ್ ಬಸವರಾಜು ಗಂಭೀರ ಆರೋಪ ಮಾಡಿದ್ರು. ಹೌದು, ಕಳೆದ ದಸರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದ್ದು, ಮನಸ್ಸಿಗೆ ಬಂದಂತೆ ಖರ್ಚು ಮಾಡಿ ಸಾರ್ವಜನಿಕರ ತೆರಿಗೆ ಹಣವನ್ನ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇತ್ತು. ಅಲ್ಲದೆ ದಸರಾ ಆಚರಣೆ ಬಳಿಕ ಎಷ್ಟೆಷ್ಟು ಖರ್ಚು ಮಾಡಿತ್ತು ಅನ್ನೋದನ್ನ ಲೆಕ್ಕ ಕೊಟ್ಟಿಲ್ಲ. ಲೆಕ್ಕ ಕೊಡದೆ ಜಿಲ್ಲಾಡಳಿತ ಈಗ ಇನ್ನೊಂದು ದಸರಾ ಮಾಡಲು ಮುಂದಾಗಿದೆ ಎಂದು ದಸರಾ ಸಮಿತಿಯ ಖಜಾಂಚಿ ಬಸವರಾಜು ಆರೋಪ ಮಾಡಿದ್ರು. ಅಲ್ಲದೆ ಈ ಬಗ್ಗೆ ದಸರಾ ಸಮಿತಿಯ ಸದಸ್ಯರು ಸುದ್ದಿಗೋಷ್ಠಿಯನ್ನ ನಡೆಸಿ ದಸರಾ ಆಚರಣೆಯಲ್ಲಾಗಿರುವ ಹಣದ ಅಕ್ರಮಗಳ ಬಗ್ಗೆ ಮಾಹಿತಿ ಹಕ್ಕಿನಡಿ ಪಡೆದಿರುವ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ರು. ತುಮಕೂರು ಜಿಲ್ಲಾಡಳಿತ ಕಳೆದ ವರ್ಷ ಜಿಲ್ಲಾ ದಸರಾವನ್ನು ಆಚರಣೆ ಮಾಡಿದ ನಂತರ ನಿಮ್ಮ ಮಾಧ್ಯಮಗಳಲ್ಲಿ ಹಲವಾರು ನಕಾರಾತ್ಮಕ ವಿಚಾರಗಳು ಬಂತು. ಏನು, ಅಲ್ಲಿ ಸ್ಪರ್ಧೆ ಮಾಡಿದಂಥ ವಿಜೇತರಿಗೆ ಬಹುಮಾನ ಕೊಟ್ಟಿಲ್ಲ, ಮತ್ತು ಅಲ್ಲಿ ಬಂದಂಥವ್ರಿಗೆ ಭಾಗಿಯಾದಂಥವ್ರಿಗೆ ಗೌರವಧನ ಸಿಕ್ಕಿಲ್ಲ, ಈ ರೀತಿ ಎಲ್ಲ ವಿಚಾರಗಳು ಬಂತು. ನಾನು ಆಸಕ್ತಿಗಾಗಿ ಏನು ಮಾಡಿದೆ ಅಂದರೆ, ಸರ್ಕಾರದಿಂದ ಜಿಲ್ಲಾಡಳಿತಕ್ಕೆ ಎಷ್ಟು ದುಡ್ಡು ಬಂದಿದೆ, ಎಷ್ಟು ಖರ್ಚಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ ಅಂತ ಹೇಳಿ ನಾನು ಜಿಲ್ಲಾಧಿಕಾರಿ ಕಚೇರಿಗೆ ಅಪ್ಲಿಕೇಶನ್ ಹಾಕ್ತೀನಿ. ಅವರು ಮಾಹಿತಿ ಕೊಡಲ್ಲ, ಮತ್ತು ಅದು ಕಾರ್ಪೊರೇಷನ್ಗೆ ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಅವಾಗ ಏನು ಹೇಳ್ತಾರೆ, ಕಾರ್ಪೊರೇಷನ್ನವರು ಒಂದು ಮಾಹಿತಿ ಕೊಡ್ತಾರೆ. ಇದು ತುಮಕೂರು ದಸರಾ ಆಚರಣೆ ಸಂಬಂಧಪಟ್ಟಂತೆ ಹೈಸ್ಕೂಲ್ ಫೀಲ್ಡ್ನಲ್ಲಿ 49,99,000 1,000 ಕಮ್ಮಿ 50 ಲಕ್ಷ ಖರ್ಚು ಮಾಡಿದ್ದೀವಿ ಅಂತ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಪತ್ರವನ್ನು ತೋರಿಸ್ತಾರೆ, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯ ಆದೇಶವನ್ನು ತೋರಿಸ್ತಾರೆ. ಆ ಆದೇಶ ಪ್ರಕಾರ ಕೇವಲ 11 ಮತ್ತು 12 2 ದಿವಸ ಆಚರಣೆ ಮಾಡಲಿಕ್ಕೆ ಮಾತ್ರವೇ ರೆಸೊಲ್ಯೂಷನ್ ಪಾಸ್ ಆಗಿರೋದು ಅಂತ. ಇದು ನಾನು ಹೇಳ್ತಾ ಇರೋದಲ್ಲ, ಅದು ದಾಖಲೆಗಳು ಹೇಳ್ತಾ ಇರೋವಂಥದ್ದು. 2 ದಿವಸಕ್ಕೆ ಮಾತ್ರ. 10 ದಿವಸ ಆಚರಣೆ ಹೆಂಗಾಯಿತು, ಯಾರು ಮಾಡಿದ್ರು, ಯಾಕಾಯಿತು ಅನ್ನೋದು ನನಗೆ ಗೊತ್ತಿಲ್ಲ. ಮತ್ತು ಜಿಲ್ಲಾಧಿಕಾರಿಗಳು ಒಂದು ಪತ್ರ ಕೊಡ್ತಾರೆ, ನಿಮ್ಮಲ್ಲಿ ಲಭ್ಯವಿರುವ ಅನುದಾನದಲ್ಲಿ ಅಲ್ಲಿ ಹೈಸ್ಕೂಲ್ ಫೀಲ್ಡಲ್ಲಿ ವೇದಿಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳನ್ನು ಮಾಡಿ ಅಂತ ಕೊಡ್ತಾರೆ. ಲಭ್ಯವಿರುವ ಅನುದಾನ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಮಹಾನಗರ ಪಾಲಿಕೆಗೆ ಅನುದಾನಗಳು ಬರ್ತವೆ, ಅದರಲ್ಲಿ ಖರ್ಚು ಮಾಡಬೇಕಾಗಿತ್ತು. ಆದರೆ ಮಹಾನಗರ ಪಾಲಿಕೆಯವರು ಆಯುಕ್ತರು ಇದನ್ನು ಹೊರತುಪಡಿಸಿ ಪಾಲಿಕೆ ನಿಧಿನಲ್ಲಿ 50 ಲಕ್ಷ ಖರ್ಚು ಮಾಡಿದ್ದಾರೆ. ಪಾಲಿಕೆ ನಿಧಿ ಅನುದಾನಗಳಲ್ಲ. ಪಾಲಿಕೆ ನಿಧಿ ಅಂದರೆ ತುಮಕೂರು ನಾಗರಿಕರ ಡೈರೆಕ್ಟ್ ಟ್ಯಾಕ್ಸ್ ಅಮೌಂಟು, ತೆರಿಗೆ ಹಣ. ತುಮಕೂರು ನಾಗರಿಕರು ಅಭಿವೃದ್ಧಿಗೋಸ್ಕರ ಕಟ್ಟಿರುವಂಥ ತೆರಿಗೆ ಹಣ. ಹಾಗಾಗಿ ಈ ರೀತಿ ಹಣವನ್ನು, ಪಾಲಿಕೆ ನಿಧಿಯನ್ನು ಮಹಾನಗರ ಪಾಲಿಕೆಯು ಅಧಿಕಾರ ದುರುಪಯೋಗ ಮಾಡಿಕೊಂಡು ಮತ್ತು ಯಾರನ್ನೋ ಮೆಸ್ಸಿಗೋಸ್ಕರ ಖರ್ಚು ಮಾಡಿದ್ದಾರೆ. ಕೆಲವರು ಹೇಳಿಲ್ಲ ಅಂತೇಳಿ. ಆನಂತರ ಮತ್ತೆ ನಾವು ಟೂಡಾಗೆ ಭಾಳ ದಿವಸದಿಂದ ಮನವಿ ಕೊಡ್ತಾಯಿದ್ದೀವಿ, ಕಳೆದ ದಸರಾ ಸಮಿತಿಯವರು ನಮಗೆ ಅನುದಾನ ಕೊಡಿ ದಸರಾ ಆಚರಣೆ ಮಾಡೋಕ್ಕೆ ಅಂತ. ಒಂದು ವರ್ಷವೂ ನಮ್ಗೆ ಅನುದಾನ ಕೊಟ್ಟಿಲ್ಲ. ಅವರು ಲೆಟ್ರ್ ಕೊಡ್ತಾರೆ, ಈ ರೀತಿಯ ದಸರಾ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸಂಸ್ಥೆಯಿಂದ ಹಣ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಕೊಡ್ತಾರೆ. ಕಳೆದ ವರ್ಷ 25 ಲಕ್ಷ ಖರ್ಚು ಮಾಡಿದ್ದಾರೆ. 25 ಲಕ್ಷ ಟೂಡಾದಿಂದ ಖರ್ಚು ಮಾಡಿದ್ದಾರೆ. ಮತ್ತು 1 ಕೋಟಿ ರೂಪಾಯಿ ಸರ್ಕಾರದಿಂದ ಬಂದಿರುವಂಥ ಒಂದು ಆದೇಶ ಸಿಗುತ್ತೆ. ಆ ಆದೇಶಕ್ಕೆ ಸಂಬಂಧಪಟ್ಟಂತೆ ನಾನು ಆದೇಶದ ಪತ್ರ ಸಂಖ್ಯೆಯನ್ನು ಉಲ್ಲೇಖ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮತ್ತೊಂದು ಮನವಿ ಕೊಡ್ತೀನಿ. ಸರ್ಕಾರದಿಂದ ಬಂದಿರುವಂಥ ಅನುದಾನ ಮತ್ತು ಸಾರ್ವಜನಿಕರ ದೇಣಿಗೆ ಸಂಗ್ರಹ ಮಾಡಿರೋದಕ್ಕೆ ಮತ್ತು ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ ಅಂತ ಹೇಳಿ ಹಾಕ್ತೀನಿ. ಆ ಮಾಹಿತಿಗೆ ಅನುಗುಣವಾಗಿ ಒಂದಷ್ಟು ಮಾಹಿತಿ ಸಿಗುತ್ತೆ.
ಏನಂತ ಹೇಳಿದ್ರೆ ಅವರೊಂದು ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಒಂದು ಪತ್ರವನ್ನು ಬರೀತಾರೆ, ಪತ್ರ ಕೊಡ್ತಾರೆ ಅವರು ಅಂತ ಹೇಳಿ, ನಮ್ಮಿಂದ 1 ಕೋಟಿ ರೂಪಾಯಿ ಅನುದಾನ ಬಂದಿದೆ, 1 ಕೋಟಿ ರೂಪಾಯಿ ಅನುದಾನ ಖರ್ಚಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ ಅಂತ ಅವರು ಕೊಡ್ತಾರೆ. ಮತ್ತು 52 ಲಕ್ಷ ಸಾರ್ವಜನಿಕರಿಂದ ದೇಣಿಗೆ ಬಂದಿದೆ, ಅದರೊಳಗೆ 48 ಲಕ್ಷ ಖರ್ಚಾಗಿದೆ, 4 ಲಕ್ಷ ಉಳಿತಾಯ ಆಗಿದೆ ಅಂತ ಒಂದು ಮಾಹಿತಿ ಕೊಡ್ತಾರೆ. ಇದಕ್ಕೆ 48 ಲಕ್ಷ ಖರ್ಚು ವೆಚ್ಚ ಪ್ಲಸ್ 52 ಲಕ್ಷ ಏನು ಬಂದಿದೆ ಅದಕ್ಕೆ ಮತ್ತು ದಾಖಲೆ ಕೊಡಿ ಅಂದಾಗ, ನೀವು 7-4 ಅಡಿಯಲ್ಲಿ ಬನ್ನಿ, ನೀವು ತುಂಬ ದಾಖಲೆ ಇದೆ, ಅಗಾಧವಾದಂಥ ದಾಖಲೆಗಳಿದೆ, ನಿಮ್ಗೆ ಯಾವ್ದು ಬೇಕೋ ತೊಗೊಳ್ಳಿ ಅಂತ ಹೇಳಿ ಪತ್ರ ಬರೀತಾರೆ. ನಾನು ಅವತ್ತು ಮಾರನೇ ದಿವಸನೇ ಹೋಗಿ ಯಾವ್ಯಾವ್ದು ಬೇಕು ಡಾಕ್ಯುಮೆಂಟ್ಸ್ ಅಂತ ಎಲ್ಲವನ್ನು ನೋಡಿ ನಾನು ಅದನ್ನು ಗುರುತು ಮಾಡಿ ಜೆರಾಕ್ಸ್ ಮಾಡಿಸಿ ಇಟ್ಟು ಬಂದಿದ್ದೀನಿ. ಜೆರಾಕ್ಸ್ ಮಾಡಿಸಿ ಇಟ್ಟು ಬಂದು 1 ತಿಂಗಳ ಮೇಲಾಗಿದೆ. ಮತ್ತು ನನಗೆ ಮಾಹಿತಿ ಕೊಡ್ತಿಲ್ಲ, ನಾನು ಒಂದು 5-6 ಸಲ ಬಂದು ಹೋಗಿದ್ದೀನಿ, ನೀವು ಮಾಹಿತಿ ಕೊಡ್ತಿಲ್ಲ ಅಂತ ಲೆಟ್ರ್ ಕೂಡ ಬರೆದಿದ್ದೀನಿ, ಇಲ್ಲಿವರೆಗೂ ಕೊಟ್ಟಿಲ್ಲ ಮಾಹಿತಿಯನ್ನು. ಇನ್ನು ಕಳೆದ ದಸರಾ ಮಹೋತ್ಸವದಲ್ಲಾಗಿರುವ ಖರ್ಚು ವೆಚ್ಚದ ಬಗ್ಗೆ ಮಾಹಿತಿ ನಕ್ಕಿನಡಿ ಅರ್ಜಿಯನ್ನ ಸಲ್ಲಿಸಿದ್ರೆ ಇಲಾಖೆ ಸಮರ್ಪಕ ಮಾಹಿತಿಯನ್ನ ನೀಡ್ತಾ ಇಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಇನ್ನು ತುಮಕೂರು ಜಿಲ್ಲಾ ದಸರಾ ಆಚರಣೆಗೆ ಸರ್ಕಾರ 1 ಕೋಟಿ ಅನುದಾನವನ್ನ ಕೊಟ್ಟಿದ್ರೆ ಅದರಲ್ಲಿ 15 ಲಕ್ಷವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲಕ ಖರ್ಚು ಮಾಡಲಾಗಿದೆ. ಉಳಿದ 85 ಲಕ್ಷ ಏನಾಯಿತು, ಯಾವುದಕ್ಕೆ ಖರ್ಚಾಯಿತು ಎಂಬ ಮಾಹಿತಿ ಕೊಟ್ಟಿಲ್ಲ ಎಂದು ದಸರಾ ಸಮಿತಿ ಸದಸ್ಯರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಈ ನಡುವೆ 35 ವರ್ಷಗಳಿಂದ ದಸರಾ ಸಮಿತಿಯು ಜೂನಿಯರ್ ಕಾಲೇಜು ಮೈದಾನದಲ್ಲಿ ದಸರಾವನ್ನ ಆಚರಿಸಿಕೊಂಡು ಬಂದಿದ್ದೇವೆ. ಆದರೆ ಕಳೆದ ವರ್ಷದಿಂದ ಜಿಲ್ಲಾಡಳಿತ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸರ್ಕಾರದ ವತಿಯಿಂದ ಆಚರಿಸ್ತಾ ಇದೆ. 35 ವರ್ಷಗಳಿಂದ ದಸರಾ ಸಮಿತಿ ಆಚರಣೆ ಮಾಡ್ತಾ ಇರುವ ಜಾಗದಲ್ಲಿ ಈ ಬಾರಿ ದಸರಾ ಆಚರಣೆ ಮಾಡಬೇಕೆಂದು ಸರ್ಕಾರ ಮುಂದಾಗಿದ್ದು, ದಸರಾ ಸಮಿತಿ ಈಗ ಕೋರ್ಟ್ ಮೆಟ್ಟಿಲೇರಿದೆ. ಕಳೆದ 33 ವರ್ಷಗಳಿಂದ ತುಮಕೂರು ದಸರಾ ಸಮಿತಿ ಜೂನಿಯರ್ ಕಾಲೇಜ್ ಮೈದಾನ BH ರಸ್ತೆಯಲ್ಲಿ ಆಚರಣೆ ಮಾಡ್ತಾ ಬಂದಿತ್ತು. ಕಳೆದ ವರ್ಷ ಜಿಲ್ಲಾಡಳಿತ ತುಮಕೂರು ದಸರಾವನ್ನು ಆಚರಣೆ ಮಾಡಬೇಕಂತ ಪ್ರಯತ್ನ ಮಾಡಿದ್ರಿಂದ ಅವರು ಹೈಸ್ಕೂಲ್ ಫೀಲ್ಡಲ್ಲೇ ಕಾರ್ಯಕ್ರಮ ಮಾಡೋದ್ರಿಂದ ನಮಗೆ ಆ ಮೈದಾನ ಸಿಕ್ಕಲಿಲ್ಲ. ಆ ಕಾರಣಕ್ಕೋಸ್ಕರ ನಾವು ರಾಮ ಮಂದಿರ ಆವರಣದಲ್ಲಿ ದಸರಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ವರ್ಷ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ 4 ತಿಂಗಳು ಮುಂಚಿತವಾಗಿಯೇ ಇದೊಂದು ಮನವಿ ಕೊಟ್ಟಿದ್ವಿ, ಹೈಸ್ಕೂಲ್ ಫೀಲ್ಡ್ಗೆ ಪರ್ಮಿಷನ್ ಕೊಡಿ ಅಂತೇಳಿ. ಅವರಿಂದ ಯಾವುದೂ ಪ್ರತ್ಯುತ್ತರ ಬರಲಿಲ್ಲ. ಆ ಕಾರಣಕ್ಕೋಸ್ಕರ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವೊಂದು ರಿಟ್ ಪಿಟಿಷನನ್ನು ಫೈಲ್ ಮಾಡಿದ್ವಿ. ತುಮಕೂರಿನಲ್ಲಿ ದಸರಾ ಮಾಡಲಿಕ್ಕೆ ಅಧಿಕೃತವಾಗಿರುವಂಥ ಸಂಸ್ಥೆ ತುಮಕೂರು ದಸರಾ ಸಮಿತಿ. ಹಾಗಾಗಿ ಕಳೆದ 10 ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಆ ಜಾಗವನ್ನು ನಮಗೆ ದಸರಾ ಆಚರಣೆ ಮಾಡಲಿಕ್ಕೆ ಕೊಡಬೇಕು ಅಂತೇಳಿ ಒಂದು ಆದೇಶ ಮಾಡಿಕೊಡಿ ಅಂತ ಹೇಳಿ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದೀವಿ. ಅದಕ್ಕೆ ಸಂಬಂಧಪಟ್ಟವ್ರಿಗೆ ಎಲ್ರಿಗೂ ಕೂಡ ಅದು ನೋಟಿಸು ಇಶ್ಯೂ ಆಗಿದೆ. ಮತ್ತು ಕೋರ್ಟ್ ಮುಂದೆ ಕಳೆದ ವಾರನೂ ಕೂಡ ಬಂದಿತ್ತು. ಅದು ಸೀರಿಯಲ್ ನಂಬರ್ ರೀಚ್ ಆಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದು ಬರಲಿಲ್ಲ ಕೋರ್ಟ್ ಮುಂದೆ. ಮುಂದಿನ ವಾರ ಬುಧವಾರ ಕೋರ್ಟ್ ಇದೆ. ಕೋರ್ಟಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಅದು ಹೈಸ್ಕೂಲ್ ಫೀಲ್ಡ್ ಜೂನಿಯರ್ ಕಾಲೇಜ್ ಹೈಸ್ಕೂಲ್ ಫೀಲ್ಡು ದಸರಾ ಸಮಿತಿಗೆ ನ್ಯಾಯಾಲಯ ಕೊಡುತ್ತೆ ಅನ್ನೋ ವಿಶ್ವಾಸ ಇದೆ. ಇಲ್ಲ ಅದನ್ನು ಹೋಗಿಲ್ಲ. ಆ ಜಾಗ ನಮಗೆ, ಯಾಕಂದರೆ ಅಧಿಕೃತ ಸಂಸ್ಥೆ ದಸರಾ ಸಮಿತಿ ಆಗಿರೋದ್ರಿಂದ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋಗಿದ್ದೀವಿ. ಒಂದು ಸರ್ಕಾರದ ವಿರುದ್ಧ ಚೀಫ್ ಸೆಕ್ರೆಟರಿ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಆಯುಕ್ತರು, ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು SP ಜಿಲ್ಲಾ ರಕ್ಷಣಾಧಿಕಾರಿಗಳು ಪಾರ್ಟಿ ಮಾಡಿ ನಾವು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ದೀವಿ. ನಮಗೆ ವಿಶ್ವಾಸ ಇದೆ, ಹೈಕೋರ್ಟ್ ಮೇಲೆ ನಂಬಿಕೆ ಇದೆ. ಮುಂದಿನ ವಾರ ಕೋರ್ಟ್ ಮುಂದೆ ಬರುತ್ತೆ, ಅಲ್ಲಿ ಹೈಸ್ಕೂಲ್ ಫೀಲ್ಡಲ್ಲಿ ಪರ್ಮಿಷನ್ ಸಿಗುತ್ತೆ ಹೈಕೋರ್ಟಿಂದ ಅಂತ, ಅಲ್ಲಿಯೇ ಕಾರ್ಯಕ್ರಮ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಈ ಬಾರಿ ದಸರಾ ಸರ್ಕಾರ ವರ್ಸಸ್ ದಸರಾ ಸಮಿತಿ ಎಂಬಂತಾಗಿದ್ದು, ದಸರಾ ಸಮಿತಿ ವತಿಯಿಂದ ಜಿಲ್ಲಾ ಆಡಳಿತದ ವಿರುದ್ಧ ಹಣ ದುರುಪಯೋಗ ಆರೋಪ ಕೇಳಿಬಂದಿದ್ದು, ಇದಕ್ಕೆಲ್ಲ ಜಿಲ್ಲಾಡಳಿತ ಏನು ಉತ್ತರ ಕೊಡುತ್ತೆ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.